ಸರಿಗಮಪ ಖ್ಯಾತಿಯ ಅಂಧ ಗಾಯಕಿ ಮಂಜಮ್ಮ ಸಾವು. ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದ ಅಂಧ ಗಾಯಕಿ. ಮೊದಲಿನಿಂದಲೂ ಹಾರ್ಟು ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿದ್ದರು ಗಾಯಕಿ ಮಂಜಮ್ಮ. ಹಾಡು ನಿಲ್ಲಿಸಿದ ಅಂಧ ಗಾಯಕಿ ಮಂಜಮ್ಮ. ರತ್ನಮ್ಮ ಮತ್ತು ಮಂಜಮ್ಮ ಎಂದು ಸರಿಗಮಪ ಕಾರ್ಯಕ್ರಮದ ಮುಖಾಂತರ ಪ್ರಸಿದ್ಧಿಯಾದವರು. ತಂಗಿ ರತ್ನಮ್ಮನನ್ನ ಒಬ್ಬಂಟಿಯಾಗಿ ಬಿಟ್ಟು ಹೋದ ಅಕ್ಕ ಮಂಜಮ್ಮ. ಮಂಜಮ್ಮನ ಬಾಳಲ್ಲಿ ಶ್ರುತಿ ತಪ್ಪಿದ್ದು ಎಲ್ಲಿ? ಹೌದು ಸ್ನೇಹಿತರೆ, ಕರ್ನಾಟಕದ ನಂಬರ್ 1 ಚಾನಲ್ ಜಿ ಕನ್ನಡದ ಸರಿಗಮಪ ಕಾರ್ಯಕ್ರಮದಿಂದ ಪ್ರಸಿದ್ಧಿ ಪಡೆದಿದ್ದ ಈ ಇಬ್ಬರು ಅಂಧ ಗಾಯಕಿಯರು ಜಿ ಕನ್ನಡ ಚಾನೆಲ್ನಲ್ಲಿ ಸರಿಗಮಪ ಮೆಗಾ ಆಡಿಷನ್ನಲ್ಲೇ ಇಬ್ಬರು ಅಂಧ ಗಾಯಕಿಯರು ತಮ್ಮ ಮೆಗಾ ಆಡಿಷನ್ ಎಪಿಸೋಡ್ನಲ್ಲಿಯೇ ಸಖತ್ ಹೈಪನ್ನು ಪಡೆದುಕೊಂಡಿತು. ಇದೇ ಚಾನೆಲ್ನ ನಿರೂಪಕಿ ಅನುಶ್ರೀ ಕೂಡ ಇವರ ಪರಿಸ್ಥಿತಿಯನ್ನು ಕಂಡು ಮೆಗಾ ಆಡಿಷನ್ನಲ್ಲಿ ಗಳಗಳನೆ ಬಿಕ್ಕಿ ಬಿಕ್ಕಿ ಅತ್ತಿದ್ದರು. ಆದರೆ ಅನುಶ್ರೀ ಅವರ ಕಷ್ಟ ಇಂದು ನೆನಪು ಮಾಡಲಿಲ್ಲವೇ ಎಂಬ ಪ್ರಶ್ನೆ ಉದ್ಭವವಾಗುತ್ತಿದೆ. ಸರಿಗಮಪ ಕಾರ್ಯಕ್ರಮ ಬರೋ ಮುಂಚೆ ತಮ್ಮ ಊರಿನ ದೇವಸ್ಥಾನದ ಮುಂದೆ ಅಂಧ ಗಾಯಕರಾದ ಮಂಜಮ್ಮ ರತ್ನಮ್ಮ ಹಾಡುಗಳನ್ನು ಹಾಡುವ ಮೂಲಕ ತಮ್ಮ ಉಪಜೀವನವನ್ನು ನಡೆಸುತ್ತಿದ್ದರು. ಇಬ್ಬರ ಅಂಧ ಗಾಯಕಿಯರ ಹಾಡನ್ನು ಸರಿಗಮಪ ಚಾನೆಲ್ನ ಟೀಮ್ಗೆ ಕಳುಹಿಸಿದಾಗ ಸರಿಗಮಪಗೆ ಆಯ್ಕೆ ಕೂಡ ಆಗಿದ್ದರು. ಈ ಅಂಧ ಅಕ್ಕ ತಂಗಿಯರ ಹಾಡನ್ನು ಪರಿಶೀಲಿಸಿದ ಜಿ ಕನ್ನಡ ತಂಡ ತಮ್ಮ ಮಂಜಮ್ಮ ರತ್ನಮ್ಮರ ಮನೆಗೆ ಭೇಟಿ ನೀಡಿ ಮೆಗಾ ಆಡಿಷನ್ಗೂ ಕೂಡ ಸೆಲೆಕ್ಟ್ ಮಾಡ್ತಾರೆ. ಆಯ್ಕೆ ಮಾಡಲು ಅನೇಕ ಕಾರಣಗಳು ಕೂಡ ಇರಬಹುದು. ಕಾರಣ 1, ಇಂಥವರನ್ನು ಶೋಗೆ ಆಯ್ಕೆ ಮಾಡಿಕೊಂಡರೆ TRP ಬರಬಹುದು. ಕಾರಣ 2, ಮತ್ತು ಇದರಿಂದ ಅವರ ಜೀವನಕ್ಕೂ ಸಹಾಯ ಆಗಬಹುದು ಎಂಬ ಉದ್ದೇಶ ಇದ್ದರೂ ಇರಬಹುದು. ಏನೇ ಆಗಲಿ, ಕರ್ನಾಟಕಕ್ಕೆ ಪರಿಚಯವಾದ ಮೇಲೆ ಚಾನಲ್ ಸ್ವಾರ್ಥನೋ ನಿಸ್ವಾರ್ಥನೋ ಇವರನ್ನು ಕೇವಲ ತಮ್ಮ ಹಳ್ಳಿಯ ದೇವಸ್ಥಾನದ ಮುಂದೆ ಮಾತ್ರ ಜನರು ಇಷ್ಟು ದಿನ ಗುರುತಿಸುತ್ತಿದ್ದರು. ತಕಮಟ್ಟಿಗೆ ಪರಿಚಯ ಮಾಡಿಸಿಕೊಟ್ಟ ಜಿ ಸರಿಗಮಪ ಇವರನ್ನು ಆಯ್ಕೆ ಮಾಡಿದ ಮೇಲೆ ಮೆಗಾ ಆಡಿಷನ್ನಲ್ಲಿ ನಿರೂಪಕಿ ಅನುಶ್ರೀ ಇವರ ಪರಿಸ್ಥಿತಿ ಕಂಡು ಕಣ್ಣೀರ ಧಾರೆಯನ್ನು ಹರಿಸ್ತಾರೆ. ಜಿ ಸರಿಗಮಪ ಶೋಗೆ ಸೆಲೆಕ್ಟ್ ಆದ ಮೇಲೆ ಕೆಲವು ವಾರಗಳ ಕಾಲ ಶೋನಲ್ಲಿ ಇಟ್ಕೊಂಡು ಶೋ ಇಂದ ಇವರನ್ನ ಎಲಿಮಿನೇಟ್ ಕೂಡ ಮಾಡ್ತಾರೆ. ಹಾಗಾದರೆ ಜಿ ಕನ್ನಡ ಸರಿಗಮಪ ಇವರನ್ನ TRPಗೋಸ್ಕರ ಬಳಸ್ಕೊಂಡು ಬಿಸಾಡಿದ್ರ ಅಂತ ಪ್ರಶ್ನೆ ಕಾಡುತ್ತೆ. ಇದಕ್ಕೆ ಉತ್ತರ ನಮ್ಮ ಕಡೆನೂ ಇಲ್ಲ. ಕಾರಣ, ಇವರ ಪರಿಸ್ಥಿತಿಯನ್ನು ಕಂಡು ಜಿ ಸರಿಗಮಪದ ತೀರ್ಪುಗಾರರಲ್ಲಿ ಒಬ್ಬರಾದ ಅರ್ಜುನ್ ಜನ್ಯ ಒಂದು ಮಾತನ್ನ ಕೊಡ್ತಾರೆ. ನನ್ನ ಜೀವ ಇರುವವರೆಗೂ ತಿಂಗಳಿಗೊಮ್ಮೆ ರೇಷನ್ ಸೌಲಭ್ಯ ಒದಗಿಸುವುದು ನನ್ನ ಕರ್ತವ್ಯ ಎಂದು ಮಾತನ್ನ ಕೊಡುತ್ತಾರೆ. ಅರ್ಜುನ್ ಜನ್ಯ ಅವರು ಶೋನಲ್ಲಿ ಬರೀ ಮಾತು ಕೊಟ್ರ ಅಥವಾ ಕೊಟ್ಟ ಮಾತಿನಂತೆ ಪ್ರತಿ ತಿಂಗಳು ರತ್ನಮ್ಮ ಮಂಜಮ್ಮ ಅವರ ಮನೆಗೆ ರೇಷನ್ ಹೋಗ್ತಾ ಇದೆಯಾ ಎಂಬ ಪ್ರಶ್ನೆಗೆ ಉತ್ತರ ಹೌದು ಸ್ನೇಹಿತರೆ. ಇನ್ನೂ ಕೂಡ ಪ್ರತಿ ತಿಂಗಳು ಅರ್ಜುನ್ ಜನ್ಯ ಅವರ ಕಡೆಯಿಂದ ರತ್ನಮ್ಮ ಮಂಜಮ್ಮ ಅವರ ಮನೆಗೆ ರೇಷನ್ ಹೋಗ್ತಾ ಇದೆ. ಆದರೆ ಇದನ್ನು ಹೊರತುಪಡಿಸಿದರೆ ನಮಗೆ ಹಣದ ಅವಶ್ಯಕತೆ ತುಂಬ ಇದೆ. ನಾವು ಹೊರಗಡೆ ಹೋಗಲೇಬೇಕು, ದುಡಿಯಲೇಬೇಕು. ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಎಂದು ಹೇಳ್ತಾರೆ ಗಾಯಕಿ ರತ್ನಮ್ಮ. ತುಂಬ ಜನರ ಸಂಪರ್ಕಕ್ಕೆ ಪ್ರಯತ್ನ ಪಟ್ಟಿದ್ವಿ, ಯಾರು ಕೂಡ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಕೊನೆಗೆ ನನ್ನ ಅಕ್ಕ ಜೀವ ಕಳೆದುಕೊಂಡಳು ಎಂದು ದುಃಖ ಹೇಳ್ಕೊಳ್ತಿದ್ದಾರೆ ಗಾಯಕಿ ರತ್ನಮ್ಮ. ಹಾಗಾದರೆ ಚಾನಲ್ ಕಡೆಯಿಂದ ಆದ ಲಾಭವೇನು ಇವರಿಗೆ? ರತ್ನಮ್ಮ ಹೇಳೋ ಪ್ರಕಾರ ಲೈಫ್ ಇನ್ಶೂರೆನ್ಸ್ ಮಾಡಿಕೊಟ್ಟಿದ್ದಾರೆ. ಅದು ನಮಗೆ 2026ಕ್ಕೆ ಹಣ ಬರುತ್ತೆ. ಪಾಲಿಸಿ ಹೇಗೆ ಅಂದರೆ, ನಮ್ಮ ಅಕ್ಕ ಸತ್ತರೆ ನನಗೆ ಬರುತ್ತೆ, ನಾನು ಸತ್ತರೆ ನಮ್ಮ ಅಕ್ಕನಿಗೆ ಬರುತ್ತೆ, ಆ ಥರ ಪಾಲಿಸಿ ಇದೆ. ಆದರೆ ಪಾಲಿಸಿ ಅದು 2026ರಲ್ಲಿ ಬರುತ್ತೆ. ಅಲ್ಲಿಯವರೆಗೂ ನಮ್ಮ ಪರಿಸ್ಥಿತಿ ಹೇಗೆ ಸಾರ್ ಎಂದು ಪ್ರಶ್ನೆ ಮಾಡಿದ್ದಾರೆ. ಹಾಗಾದರೆ ದೊಡ್ಡ ಚಾನಲ್ನಲ್ಲಿ ಶೋ ಮಾಡಿದ್ದಾರೆ, ಇವರ ಹತ್ತಿರ ದೊಡ್ಡ ದೊಡ್ಡ ವ್ಯಕ್ತಿಗಳ ಸಂಪರ್ಕ ಇರಲಿಲ್ವಾ? ಕಾಂಟ್ಯಾಕ್ಟ್ ಮಾಡೋಕ್ಕೆ ಇವರ ಹತ್ತಿರ ಏನು ಸಂಪರ್ಕ ಇಲ್ಲ ಅಂದರೆ ಹೇಗೆ ಎಂಬ ಪ್ರಶ್ನೆ ಬರುತ್ತೆ. ಆಂಕರ್ ಅನುಶ್ರೀ ಅವರ ಗಮನಕ್ಕೆ ಇದು ಇನ್ನೂ ಬಂದೇ ಇಲ್ವಾ? ಅವತ್ತು ಶೋನಲ್ಲಿ ಅಷ್ಟೊಂದು ಅತ್ತಿದ್ದ ಅನುಶ್ರೀ ಅವರೇ ಇವತ್ತು ಇವರ ಕಷ್ಟ ನಿಮ್ಮ ಗಮನಕ್ಕೆ ಬರಲೇ ಇಲ್ವಾ? ರತ್ನಮ್ಮ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿ ಇದ್ದಾರೆ. ಆಂಕರ್ ಅನುಶ್ರೀ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಕಿಪ್ಪಿ ಕೀರ್ತಿ ಅಂತವ್ರಿಗೆಲ್ಲ ರಿಪ್ಲೈಯನ್ನು ಕೊಡ್ತಾ ಇರ್ತೀರಾ.
ಆದರೆ ನಿಮ್ಮ ಶೋ ಇಂದ ಬಂದ ಅಂಧ ಪ್ರತಿಭೆಗಳ ಕಷ್ಟ ನಿಮ್ಮ ಕಣ್ಣಿಗೆ ಇದುವರೆಗೂ ಕಾಣಿಸ್ಲೇ ಇಲ್ವಾ? ಕಾಂಟ್ಯಾಕ್ಟ್ ಮಾಡೋಕ್ಕೆ ನಮ್ಮಲ್ಲಿ ದಾರಿ ಸಿಗಲಿಲ್ಲ ಅಂತ ಇವತ್ತು ತನ್ನ ಅಕ್ಕ ಮಂಜಮ್ಮನನ್ನು ಕಳೆದುಕೊಂಡಿದ್ದಾರೆ. ಶೋನಲ್ಲಿ ನೀವು ಮಾಡೋದು ಬರೀ ಜನರು ನೋಡಲಿ ಅಂತ ಸಿಂಪತಿಗೋಸ್ಕರ ಎಂಬ ಪ್ರಶ್ನೆ ಬರೋದು ಸಹಜ. ಇನ್ನು ರತ್ನಮ್ಮ ಮಂಜಮ್ಮ ಅವರ ಪರಿಸ್ಥಿತಿ ನೋಡಕ್ಕಾಗದೆ ಅದೇ ಚಾನೆಲ್ನಲ್ಲಿ ಮತ್ತೊಂದು ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾದ ನವರಸ ನಟ ಜಗ್ಗೇಶ್ ಅವರು ಇವರ ಪರಿಸ್ಥಿತಿ ನೋಡಿ ತಮಗೆ ಕೈಲಾದಷ್ಟು ಹಣದಿಂದ ಸಹಾಯ ಮಾಡಿ ಒಂದು ಸುಸಜ್ಜಿತ ಮನೆಯನ್ನ ಕಟ್ಟಿಕೊಟ್ಟು ಆಶ್ರಯನ ನೀಡ್ತಾರೆ. ಜಗ್ಗೇಶ್ ಅವರು ಸ್ವತಃ ಮನೆಯೆಲ್ಲ ಸಂಪೂರ್ಣ ಮುಗಿದ ಮೇಲೆ ಗಂಡ ಹೆಂಡತಿ ಬಂದು ಗೃಹ ಪ್ರವೇಶ ಕೂಡ ಮಾಡಿಕೊಟ್ಟು ಹೋಗ್ತಾರೆ. ಅದಾದ್ಮೇಲೆ ಮತ್ತೆ ಯಾರು ಬರಲೇ ಇಲ್ಲ ಎಂದು ರತ್ನಮ್ಮ ಮಂಜಮ್ಮ ಅವರ ತಾತ ಹೇಳ್ತಾರೆ. ಆದರೆ ಮಂಜಮ್ಮ ಮುಂಚೆಯಿಂದಲೂ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇತ್ತು. ಅವರ ತಾತ ಹೊಲದಲ್ಲಿ ಬೆಳೆದ ರಾಗಿಯನ್ನ ಮಾರಿ ಮಂಜಮ್ಮನ ಆಸ್ಪತ್ರೆಗೆ ತೋರಿಸಿದ್ದರು. ಅನೇಕ ಆಸ್ಪತ್ರೆಗಳನ್ನು ತೋರಿಸಿದ್ದಾರೆ. ಜಯದೇವ ಹಾಸ್ಪಿಟಲ್, ಪುಟ್ಟಪರ್ತಿ, ದೊಡ್ಡ ಹಾಸ್ಪಿಟಲ್ ಎಲ್ಲ ತೋರಿಸಿದರು. ಡಾಕ್ಟರ್ ಇದಕ್ಕೆ ಆಪರೇಷನ್ ಮಾಡೋಕ್ಕಾಗಲ್ಲ, ಇದು ಹೀಗೆ ಇರೋದು ಎಂಬ ಡಾಕ್ಟರ್ ಪ್ರತಿಕ್ರಿಯೆಯಾಗಿತ್ತು. ಇನ್ನೊಂದು ಕರುಣಾಜನಕ ಘಟನೆ ಅಂದರೆ ಮಂಜಮ್ಮ ಸಾಯುವಾಗ ಡಾಕ್ಟರ್ ಕುಟುಂಬದವರಿಗೆ ನೋಡಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಎಂಬ ಆರೋಪ ಮಾಡ್ತಾ ಇದ್ದಾರೆ ಮಂಜಮ್ಮ ಅವರ ತಾತ. ಬರೀ ಸಿಚುವೇಶನ್ ಸರಿ ಇಲ್ಲ, ಸೀರಿಯಸ್ ಆಗಿದೆ ಎಂದು ಡಾಕ್ಟರ್ಸ್ ಹೇಳ್ತಾ ಇದ್ರು. ಹಾರ್ಟ್ ಅಟ್ಯಾಕ್ ಆಗಿದೆ ಎಂದು ಹೇಳಿದ್ದಾರೆ. ಪೋಸ್ಟ್ ಮಾರ್ಟಮ್ ಆದರೂ ಕೂಡ ನಮಗೆ ನೋಡಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಇದೆಂಥ ಆಸ್ಪತ್ರೆ ಎಂದು ಕೂಡ ನಮಗೆ ಶಾಕ್ ಆಗಿತ್ತು ಎಂದು ತಾತ ಹೇಳಿಕೊಂಡಿದ್ದಾರೆ. ಮಂಜಮ್ಮ ಅವರ ತಾತ ಹೇಳೋ ಪ್ರಕಾರ ಸೂಪರ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರ ಮನೆಗೆ ಹೋಗಿದ್ರು. ಮನೇಲಿ ಇದ್ರು ಕೂಡ ಮನೆಯಲ್ಲಿ ಯಾರೂ ಇಲ್ಲ ಅಂತ ನಮ್ಮನ್ನ ತಿರ್ಗಾ ವಾಪಸ್ ಕಳಿಸಿದ್ದಾರೆ ಎಂಬ ಆರೋಪ ಕೂಡ ರತ್ನಮ್ಮ ಮಂಜಮ್ಮ ಅವರ ತಾತ ಮಾಡುತ್ತಿದ್ದಾರೆ. ಮಂಜಮ್ಮನ ತಂಗಿ ರತ್ನಮ್ಮ 29/5/2024 ದಾಂಪತ್ಯ ಜೀವನಕ್ಕೆ ಕೂಡ ಕಾಲಿಟ್ಟಿದ್ದಾರೆ. ರತ್ನಮ್ಮನ ಗಂಡ ಕೂಡ ಅಂಗವಿಕಲ. ಸರ್ಕಾರದಲ್ಲಿ ಅಂಗವಿಕಲರಿಗೆ ಸ್ವಲ್ಪ ಮೀಸಲಾತಿ ಇರೋದ್ರಿಂದ ಗ್ರಾಮ ಪಂಚಾಯಿತಿಯಲ್ಲಿ ಚಿಕ್ಕ ಕೆಲಸ ಮಾಡ್ತಿದ್ದೀನಿ ಎಂದು ಹೇಳ್ಕೊಂಡಿದ್ದಾರೆ. ಆದರೆ ಸಂಗೀತದ ಟಚ್ ಅಷ್ಟೊಂದು ಇಲ್ಲ. ಅವಾಗವಾಗ ಮಿಸ್ಸಸ್ ಆದಂಥ ರತ್ನಮ್ಮ ಅವರ ಜೊತೆ ಹಾಡು ಹಾಡಕ್ಕೆ ಹೋಗ್ತಾ ಇರ್ತಾರೆ. ಆದರೆ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಸರಿ ಇಲ್ಲ, ನಮಗೆ ದಯವಿಟ್ಟು ಸಹಾಯ ಮಾಡಿ ಎಂದು ಕರ್ನಾಟಕದ ಮುಂದೆ ವಿನಂತಿಯನ್ನ ಮಾಡಿಕೊಂಡಿದ್ದಾರೆ. ಇಲ್ಲಿ ವಿಪರ್ಯಾಸ ಎಂದರೆ ರಾಗ ತಾಳದಂತೆ ಜೊತೆ ಇದ್ದ ಅಂಧ ಗಾಯಕಿಯರು ಅಕ್ಕ ತಂಗಿಯರಾದ ಸದ್ಯ ತಂಗಿ ರತ್ನಮ್ಮನನ್ನು ಒಬ್ಬಂಟಿಯಾಗಿ ಬಿಟ್ಟು ಇಹಲೋಕ ತ್ಯಜಿಸಿದ್ದು ನಿಜಕ್ಕೂ ವಿಪರ್ಯಾಸವೇ ಸರಿ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ನೆಟ್ಟಿಗರ ಸಂತಾಪ ಮಹಾಪುರವೇ ಹರಿದು ಬರುತ್ತಾ ಇದೆ. ಜೊತೆಗೆ ಚಾನೆಲ್ಗಳ ಮೇಲೆ ಕಿಡಿಕಾರ್ತಾ ಇದ್ದಾರೆ. ಇಂಥ ಮುಗ್ಧರನ್ನ TRPಗೋಸ್ಕರ ಬಳಸ್ಕೊಂಡು ಬಿಸಾಡ್ತಾರೆ. ಫೇಮ್ ಇದ್ದಾಗ ಎಲ್ಲರೂ, ಏನೂ ಇಲ್ದಾಗ ಯಾರು ಬರಲ್ಲ ಎಂದು ಕಿಡಿಕಾರ್ತಾ ಇದ್ದಾರೆ. ಏನು ಇಲ್ಲದೆ ಇದ್ದಾಗ ಯಾರು ಸಹಾಯಕ್ಕೆ ಬರಲ್ಲ ಎಂದು ಚಾನೆಲ್ಗಳ ಮೇಲೆ ಕಿಡಿಕಾರ್ತಾ ಇರೋ ನೆಟ್ಟಿಗರು. ಇನ್ನು ವಿಪರ್ಯಾಸ ಏನೆಂದರೆ ರಾಗ ತಾಳದಂತೆ ಜೊತೆಗಿದ್ದ ಅಂಧ ಗಾಯಕಿಯರ ಬಾಳಲ್ಲಿ ಶ್ರುತಿ ತಪ್ಪಿದಂತೂ ದೊಡ್ಡ ದುರಂತವೇ ಸರಿ. ಸೊ ಕೇಳಿದ್ರಲ್ಲ ಸ್ನೇಹಿತರೆ, ಗಾಯಕಿಯರಾದ ರತ್ನಮ್ಮ ಮಂಜಮ್ಮ ಅವರ ಬಾಳಲ್ಲಿ ಬಿರುಗಾಳಿ ಬೀಸಿದಂತೂ ನಿಜ. ಇದಿಷ್ಟು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ. ಸಪೋರ್ಟ್ ಮಾಡೋ ಮುಖಾಂತರ ಫಿಲ್ಮ್ ಕ್ರಶ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ಇನ್ನೊಂದು ಕಾಂಟೆಂಟ್ನಲ್ಲಿ. ಧನ್ಯವಾದ.